ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನನ್ನವರೇ ಪ್ಲೀಸ್ ಹಂಗೆಲ್ಲ ಹೇಳ್ಬೇಡಿ. ನಾನು ನಿಮ್ಗೆ ಮೋಸ ಮಾಡಿಲ್ಲ. ನಾನೊಂದು ಅನಿವಾರ್ಯ ಪರಿಸ್ಥಿತಿಲಿ ಡ್ಯಾನ್ಸ್ಗೆ ಹೋಗಬೇಕಾಗಿತ್ತು. ಹಂಗಂತ ನಾನು ಹಂಗೆ ಹೋಗಿಲ್ಲ. ನಾನು ಹೋಗುವಾಗ ನಿಮಗೆ ಪತ್ರ ಬರ. ಇನ್ನೊಂದ್ಸಲ ಡ್ಯಾನ್ಸ್ ಅನ್ನೋ ಪದ ಕೇಳಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಷ್ಟಕ್ಕೂ ನೀನು ಯಾಕೆ ಹೋದೆ, ಎಲ್ಲಿಗೆ ಹೋದೆ, ಏನು ಮಾಡಿದೆ ಅಂತ ನಾನು ಕೇಳೋದು ಇಲ್ಲ. ನೀನು ಹೋದ್ಯಲ್ಲ, ಅದು ನನ್ನ ನಂಬಿಕೆಗೆ ಬಿಟ್ಬಿಟ್ಟು. ಡ್ಯಾನ್ಸು ಅಂತ ಜೀವನನೇ ಹಾಳು ಮಾಡಿಬಿಟ್ಟಿಯಲ್ಲ ಪದ್ಮಿನಿ. ಇಷ್ಟನ ನಿಂಗೆ ನನ್ನ ಮೇಲೆ ಇದ್ದಿದ್ದ ಪ್ರೀತಿ. ನಿನ್ಗೆ ಅವತ್ತೇ ಸ್ಪಷ್ಟವಾಗಿ ಹೇಳಿದೆ ತಾನೆ, ಈ ಡ್ಯಾನ್ಸ್ ಎಲ್ಲ ನಮ್ಮನೆಯವ್ರಿಗೂ ಆಗ್ಬರಲ್ಲ, ನೀನು ಡ್ಯಾನ್ಸನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ನನ್ನನ್ನು ಮರ್ತು ಬಿಡು ಅಂತ ಹೇಳಿದೆ ತಾನೆ. ನೀನೇನು ಹೇಳಿದ್ದೆ? ನಂದನ್ ಅವರೇ, ನನಗೆ ಡ್ಯಾನ್ಸ್ಗಿಂತ ನೀವೇ ಮುಖ್ಯ ಅಂದಿದ್ದೆ ತಾನೆ. ನಂದನ್ನವ್ರೆ, ನಿನ್ನ ಕೈ ಮುಗಿ ಕೇಳ್ಕೊತೀನಿ, ಇಂಥ ಮಾತಿಂದ ನಮ್ಮನ್ನ ಕೊಲ್ಬೇಡಿ. ಸ್ವಲ್ಪ ನಮಗೂ ಮಾತಾಡೋಕ್ಕೆ ಅವಕಾಶ ಕೊಡಿ. ಶಿಕ್ಷೆ ಅನುಭವಿಸ್ತಿರೋದು ನೀವು ಮಾತ್ರ ಅಲ್ಲ ನಂದನ್ನವ್ರೆ. ಇದು ನಡೆದಿದ್ದ ಪ್ರತಿ ಕ್ಷಣದಿಂದ ನಾನು ಒದ್ದಾಡ್ತಿದ್ದೀನಿ. ನನ್ಬೇಡಿ. ಪಾಪ ಪೂರ್ವಿ ಸ್ಥಿತಿನ ನೋಡಿ ನಂದನ್ನವ್ರೆ, ಇದ್ದಕ್ಕಿದ್ದಂತೆ ಇಂಥ ಸುಳಿಗೆ ಸಿಕ್ಕಾಕೊಂಡು ಒದ್ದಾಡ್ತಾವಳೆ. ಇದ್ಯಾವುದು ನಮ್ ತಪ್ಪಲ್ಲ ನಂದನ್ನವ್ರೆ, ಎಲ್ಲ ವಿಧಿ ಆಟ. ಸಾಕದ್ದೀನಿ. ನೀನ್ ಮಾಡಿರೋ ತಪ್ಪಿಗೆ ವಿಧಿ ಅನ್ನೋ ನೆಪ ಕೊಡಕ್ ಬರ್ಬೇಡ. ಇದಕ್ಕೆಲ್ಲ ನೀನೇ ಕಾರಣ. ಸ್ವತಃ ನಿನ್ ಮದುವೆನೆ ಬಿಟ್ಟು ಡ್ಯಾನ್ಸು ಅಂತ ಹೋದೆ ನೋಡು, ನಿನ್ ನಿರ್ಧಾರನೇ ಕಾರಣ. ನಂದನ್ನವ್ರೆ, ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ? ನಿಮ್ಗೆ ಇದೆಲ್ಲ ಗೊತ್ತಿಲ್ದಲೇ ಇರೋ ವಿಷಯನ ನಿಮ್ ಒಪ್ಪಿಗೆ ಕೇಳ್ಕೊಂಡೆ ಅಲ್ವಾ ನಾನು ಹೋಗಿದ್ದು. ಏನ ನಾನು ಒಪ್ಪಿಗೆ ಕೊಟ್ನಾ? ಸಾಕು ಪದ್ಮಿನಿ, ಸುಳ್ಳು ಮೇಲೆ ಸುಳ್ಳು ಹೇಳ್ಬೇಡ. ನನಗೆ ಡ್ಯಾನ್ಸ್ ವಿಷಯ ಗೊತ್ತಾಗ್ತಾ ಇರೋದೇ ಇವಾಗ. ಇವತ್ತು ನನ್ನ ಮದುವೆ ದಿನನೇ ಅನಿವಾರ್ಯವಾಗಿ ಡ್ಯಾನ್ಸ್ ಶೋಗೆ ಹೋಗ್ಲೇಬೇಕಾಗೈತೆ. ಅದಕ್ಕೆ ನಿಮ್ಮ ಒಪ್ಪಿಗೆನ ಕೇಳ್ತಾ ಇದ್ದೀನಿ. ನೀವು ಒಪ್ಪೋದಾದ್ರೆ ಒಂದೇ ಒಂದು ಗುಲಾಬಿ ಹೂನ ಕಳಿಸಿ ಸಾಕು. ಉರ್ವಶಿ, ಪದ್ಮಿನಿ ಫೋನ್ ಮಾಡಿದ್ಲಾ? ಇಲ್ಲ ಅದಕ್ಕೆವಾ, ಪತ್ತು ಫೋನ್ ಮಾಡಲೇ ಇಲ್ಲ. ಪೂರ್ವಿಯ ತಡದ್ಲೋ ಇಲ್ವೋ ಒಂದು ಗೊತ್ತಾಯ್ತಾ ಇಲ್ಲ. ಅವ್ವ, ನಾವು ಹೊಟ್ಟೆ ಹಸಿತೈತೆ, ಏನಾರು ಕೊಡವ? ಅವ್ವ, ಇವತ್ತೇನು ಅಡುಗೆ ಮಾಡಿದ್ಯಾ? ನಾನು ಬಸ್ಸಾರು ಮಾಡೋ ಅಂದಿದ್ದೆ, ಮಾಡಿದ್ಯಾ? ಪಾಣಿ, ಅಪ್ಪಯ್ಯ ಬಂದ್ಯಾಕೆ ಊಟಕ್ಕೆ ಇಕ್ತೀನಿ? ಅಲ್ಲಿ ಗಂಟ ಕಾಯಕ್ಕಾಗಕ್ಕಿಲ್ಲ ಅವ್ವ, ಶಾನೆ ಹೊಟ್ಟೆ ಹಸಿತೈತೆ, ಈಗಲೇ ಊಟ ಕೊಡು. ಇವತ್ತು ಅಪ್ಪಯ್ಯ ಸೊಪ್ಪು, ಅಕ್ಕಿ, ಬೇಳೆ ಎಲ್ಲ ತಗೊಂಬರ್ತಾರೆ. ಒಂದಟ್ಕೆ ಪಡ್ಬೇಡ ಅಂತ ಅಡುಗೆ ಮಾಡಿ ಊಟಕ್ಕೆ ಇಟ್ಬಿಡ್ತೀನಿ. ಅಲ್ಲಿಗಟ್ಟ ನೀನು ಓದ್ಕೊ ಹೋಗು. ಏನು, ಇನ್ನು ಅಪ್ಪಯ್ಯ ಅವೆಲ್ಲ ತಂದು ಆಮೇಲೆ ನೀನು ಅಡುಗೆ ಮಾಡಿ ಆಮೇಲೆ ನಾನು ಊಟ ಮಾಡ್ಬೇಕಾ? ಇನ್ನೇನು ಹಣೆಯ ಬಂದ್ಬಿಡ್ತಾನೆ ಕಣವ. ಆಗಲ್ಲ ಅತ್ಯವ, ಸಂಜೆನೆ ಏನಾರು ಕೊಡುವಂತೆ. ರಾತ್ರಿ ಒಟ್ಟಿಗೆ ಎಲ್ಲರೂ ಊಟ ಮಾಡುವ ಅಂದ್ಲು ಅವ್ವ. ಈಗ ಊಟ ಕೊಡುವಂತೆ ಅಪ್ಪಯ್ಯ ಬರಲಿ ಅಂತವಳೆ.
ನಂಗೆ ಹೊಟ್ಟೆ ಹಸಿತೈತೆ. ಅನ್ನ ಮೊಸರಾದ್ರೂ ಸರಿ ಕೊಡವ. ಅದಕ್ಕೆವಾ ಏನು ಇಲ್ವಾ ಅದಕ್ಕೆವಾ? ಊರ್ವಶಿ, ಎರಡು ಅಕ್ಕಿ ಐತೆ ಕಣವ. ನಾನು ನಿಮ್ಮ ಮನೆಯಿಂದ ದಾರಿನೇ ನೋಡ್ತಾ ಇವ್ನಿ. ಇವತ್ತೇನಾರು ತತ್ತಾರೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡವ ಅಂತ. ಪಾವನಿ, ಇನ್ನು ಸ್ವಲ್ಪ ಹೊತ್ತು ಹಸು ತಡ್ಕೊಳವ ನೀನು. ನೀನು ಜಾಣೆ ಅಲ್ವಾ? ನಂಗೆ ಜಾಣೆ ಅಲ್ವಾ? ಆಟ ಮಾಡ್ಬಿಡ ಕಣವ. ನೋಡಿ, ಈಗ ನೀರು ಕುಡ್ದಿದ್ಯಾ? ಹಸು ಕಮ್ಮಿ ಆಗ್ತೈತೆ. ಅಪಾಯ ಬಂದಿಟ್ಕೆ ಒಣಗಿರ್ತೀನಿ. ಅಂದ್ರೆ ನೀವು ನನ್ಗೆ ಹೂ ಕೊಟ್ಟಿದ್ದು ನೋಡಿ, ಇವಿಷ್ಟನೇ ಅದ್ಯಾವ್ರ ನನಗೆ ಮೋಸ ಮಾಡ್ಬಿಟ್ಟ. ನೀವು ಹೂವಿನ ಮಳೆ ಸುರ್ಸೋ ಮೂಲಕ ಅಕ್ಕಂಗೆ ಒಪ್ಪಿಗೆ ಅಂತ ಉತ್ತರ ತಿಳಿಸಿದ್ರಿ ಅಲ್ವಾ? ಏನ್ ಮಾತಾಡ್ತಾ ಇದ್ದೀರಾ ನೀವಿಬ್ರು? ನಾನ್ ಯಾವ್ದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ. ಅಲ್ಲ, ಯಾರಾದ್ರೂ ಮದ್ವೆ ದಿನ ಡ್ಯಾನ್ಸ್ಗೆ ಹೋಗ್ತೀನಿ ಅಂದ್ರೆ ಒಪ್ಪಿಗೆ ಕೊಡ್ತಾರ? ಅಯ್ಯೋ, ನೀವು ಒಪ್ಪಿದ್ದೀರಾ ಅಂತ ತಿಳ್ಕೊಂಡು ಅಕ್ಕ ಹೋಗಿದ್ದೆ ಹೊರ್ತು ಡ್ಯಾನ್ಸ್ ಮಾಡೋ ಹುಚ್ಚಗಂತೂ ಖಂಡಿತವಾಗ್ಲೂ ಅಲ್ಲ. ಅಕ್ಕ ನಿಮಗ್ ಮಾತು ಕೊಟ್ಟಾಗಿಂದ ಅವಳವಳ ಕನ್ಸನ್ನೇ ಮರ್ತ್ಬಿಟ್ಟಿದ್ಲು. ಅವತ್ತು ಅಪ್ಪ ಏನ್ ಸಾಲ ತೀರ್ಸಕ್ಕೋಸ್ಕರ ಅವಳು ಡ್ಯಾನ್ಸ್ಗೆ ಹೋಗಿದ್ದು ನೋಡಿ. ಈಗ ಆಗೈತಾಗೋಯ್ತು. ಈ ವಿಷಯ ನಮ್ಮ 3 ಜನರಲ್ಲೇ ಇರ್ಲಿ. ನೀವು ಅಕ್ಕನ್ನ ತುಂಬಾ ಪ್ರೀತಿ ಮಾಡ್ತೀರಾ, ಅಕ್ಕನೂ ನಿಮ್ಮನ್ನ ತುಂಬಾ ಪ್ರೀತಿಸ್ತಾಳೆ. ನಿಮ್ಮಿಬ್ಬರ ಮಧ್ಯೆ ಖಂಡಿತವಾಗ್ಲೂ ನಾನು ಬರಕ್ಕಿಲ್ಲ. ನಾನು ಈಗ ಈ ತಾಳಿನ ಬಿಚ್ಕೊಟ್ಬಿಡ್ತೀನಿ. ನೀವು ಅಕ್ಕನ್ಗೆ ಹಾಕ್ಬಿಡಿ. ಆಗ ಈ ಗೊಂದಲ ಎಲ್ಲ ಇಲ್ಲಿಗೆ ಮುಗ್ದೋಗ್ತೈತೆ. ಏನ್ ಹೇಳ್ತಿದ್ಯಾ ಪೂರ್ವಿ? ಇದೇನು ಹುಡುಗಾಟನ? ನೋಡಿ ನಂದನ್ನವ್ರೆ, ಕುತ್ಕೊಂಡಿರೋ ತಾಳಿ ನಿಜವಾದ ತಾಳಿ. ಇದಕ್ಕೆ ಬೆಲೆ. ನನ್ ಕುತ್ಕೆಲಾಯ್ತಲ್ಲ, ಇದು ನಕಲಿ. ಇದಕ್ಕೆ ಬೆಲೆ ಇಲ್ಲ. ಇವಳೇನಾರ ಇವಳು ಕುತ್ಕೆಯಿಂದ ತಾಳಿ ಬಂದ್ರೆ ನಿಮಗ್ ಶ್ರೇಯಸ್ಸಲ್ಲ ನಂದನವ್ರೆ. ಬೇಡ ಅಂತ ಹೇಳಿ. ಸತ್ಯ ಈಗ ನಿಮ್ಗೂ ಗೊತ್ತಾಗೈತೆ. ಒಪ್ಕೊಳ್ಳಕ್ಕೆ ನಿಮ್ಗೆ ಕಷ್ಟ ಆದ್ರೂ ಪೂರ್ವಿನೇ ನಿಮ್ ಹೇಳ್ತಿ. ನೀವಿಬ್ರು ಜೊತೆಗಿರ್ಬೇಕಾದವ್ರು, ದೂರ ಹೋಗ್ಬೇಕಾದವಳು ನಾನು. ಮತ್ತೆ ಮತ್ತೆ ಅದೇ ರಾಗ ಹಾಡ್ಬೇಡ ಅಕ್ಕ. ನಾನಿದ್ರಲ್ಲಿ ಅಚಾನಕ್ಕಾಗಿ ಬಂದು ಸಿಕ್ಕಾಕೊಟ್ಟವಳು. ನಾನು ಹೆಂಗ್ ಬಂದೋ ಹಂಗೆ ಹಿಂದೆ ಕೊಟ್ಟೋಯ್ತೀನಿ. ನೀವಿಬ್ರು ಚೆನ್ನಾಗಿರಿ. ಇಲ್ಲ ಪೂರ್ವಿ, ಕುತ್ತಿಗೆಯಿಂದ ತಾಳಿ ತೆಗೆಯೋದು ಅಪಚಾರ ಕಣೆ. ಅಂತ ಕೆಲಸ ಮಾಡಬೇಡ. ನಂದನ್ನವ್ರ ಹೆಂಡತಿಯಾಗಿ ನೀನು ಅವ್ರ ಮನೆಗೆ ಹೋಗು. ಎಲ್ಲ ಸರಿ ಹೋಗ್ತೈತೆ. ಇಲ್ಲ ಅಕ್ಕ, ಆ ಮನೆ ನಿಂದು, ನಂದನ್ನವರು ನಿನ್ನವರು. ನಾನು ನಮ್ಮೂರ್ಗೆ ಹೊಂಟೋಯ್ತೀನಿ ಅಷ್ಟೇ. ನಂದನ್ನರು ಎಲ್ಲೂ ಹೋಗ್ತಿದ್ದೀರಾ? ನಂದನ್ನವ್ರ ನಿಂತ್ಕೊಳ್ಳಿ ಪ್ಲೀಸ್. ಹೈ, ಅಪ್ಪಯ್ಯ ಬಂದ್ರು. ಅಪ್ಪ,
ಅಪ್ಪಯ್ಯ ಬಂದ್ರು ಅವ್ವ ಇನ್ ತಡ ಮಾಡ್ಬೇಡ, ಬೇಗ ಬೇಗ ಊಟಕ್ಕೆ ರೆಡಿ ಮಾಡು, ನಂಗೆ ಇನ್ನೂ ಹಸು ತಡಿಯಕ್ಕಾಗಲ್ಲ. ಆಯ್ತು ಕಣವ. ಏ ಯಾಕ್ರಿ ಏಟೊಂದು ತಡ ಮಾಡಿರಿ? ಒಸಿ ಬೀರಿನ್ ಬರೋದಲ್ವಾ, ಮಗಿ ಹಸ್ಕೊಂಡ್ ಕುಂತೈತೆ. ಸರಿ ಕೊಡಿ. ಅಲ್ರಿ ಅಕ್ಕಿ ರಾಗಿ ಬೇಳೆ ಏನನ್ನು ತರ್ಲಿಲ್ವಾ? ಮಾತಾಡ್ರಿ. ನೀವು ಹೊಟ್ಟೆ ಹಸ್ವು ಅಂತ ಆವಾಗ್ಲಿಂದ ಕೇಳ್ತಾವಳೆ. ನಾನು ನೀವು ಬರ್ತೀರಾ, ತರಕಾರಿ ದಿನಸಿ ಎಲ್ಲ ತರ್ತೀರಾ, ಅಡ್ಗೆ ಮಾಡ್ಕೊಡ್ತೀನಿ, ಅತ್ತಿಯೋಳ್ ಕೂರ್ಸಿರ್ನಿ. ಈಗ ಅವಳಿಗೆ ಏನ್ರಿ ಕೊಡೋದು? ನಾನು ಊರ್ವಸಿನೂ ಊಟ ಮಾಡಿ 3 ದಿನ ಆಗೈತೆ. ನೀವು ಅಕ್ಕಪಕ್ಕದ ಮನೆಯವ್ರ ಹತ್ರ ಯೋನು ಇಸ್ಕೋಬೇಡ ಅಂದಿದ್ರಿ, ಹಂಗೆ ನಾನು ಯೋನು ಕೇಳಿಲ್ಲ. ಅವ್ರತವ ಮನೆಯಾಗೋ ಯೋನು ಇಲ್ಲ. ಇಟ್ಟೊತ್ಗಲೆ ಅಂಗಡಿ ಮೇಲೆ ಪುಚ್ಚಿರುತ್ತೆ. ಏನ್ರಿ ಮಾಡೋದು? ಮಾತಾಡ್ರಿ. ಅವ್ರೆ ಅಂತೂ ಇಷ್ಟ ದಿನ ಮನ್ಸಲ್ಲಿದ್ದ ಸತ್ಯದ ಬೆಂಕಿ ಇವತ್ತು ಆಚೆ ಬಂತು. ಇನ್ನೀ ಬೆಂಕಿನ ಹೆಚ್ಚು ಮಾಡಬೇಡ, ಅಕ್ಕನ ಜೀವನನ ಸುಡಬೇಡ. ದಯವಿಟ್ಟು ಈ ಬೆಂಕಿನ ತಣ್ಣಗಾಗೋಂಗ್ ಮಾಡು. ಅಕ್ಕ ನಂದನವ್ರ ಜೊತೆ ಸುಖವಾಗಿ ಜೀವನ ನಡೆಸೋಂಗ್ ಮಾಡು. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಾನು ಮಾತ್ರ ಮತ್ತೆ ಆ ಮನೆಗೆ ಹೋಗಕ್ಕಿಲ್ಲ. ಇದೇ ಸರಿ ಅನ್ವದಿ ಅವ್ರೆ. ಸರಿ ಅನ್ನೋದೇ ಆದ್ರೆ ನನ್ನನ್ನು ನಮ್ಮೂರು ಸೇರ್ಕೊಳ್ಳೋಂಗ್ ಮಾಡ್ಬಿಡು. ತಾಳಿನೂ ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ.